ಒಂದು ಇವತ್ತು ಅನ್ನದಾನ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದು ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಹಬ್ಬ ವಿಚಾರಣೆ ಮಾಡಿದ್ದೀನಿ, ಹಬ್ಬದ ಥರ ಮಾಡಿದ್ದೀನಿ. ಈ ಕಾರ್ಯಕ್ರಮ ಯೋಜನೆ ಯಾರು ಮಾಡಿದಾರೋ ಅವರಿಗೆ ಒಳ್ಳೆಯದಾಗಲಿ. ವೆಂಕಟೇಶ್ ಅವರಿಗೆ ತುಂಬ ಹೃದಯ ಅಭಿನಂದನೆ. ಇದರಿಂದ ಎಲ್ಲ ನಮ್ಮ ಸಮಸ್ತ ಕರುನಾಡ ಜನರಿಗೆ ಶುಭಾಶಯಗಳು. ಇವತ್ತು ನಮ್ಮ ಲಗೆರೆ ಭಾಗದಲ್ಲಿ ಇನ್ನೂ ನಾವು ಕೆಂಪೇಗೌಡರ ಕೋಟೆ ಕಟ್ಟಿದ್ದೀವಿ, ಪುತ್ಥಳಿ ನಿಲ್ಲಿಸಿದ್ದೀವಿ, ಅನಾವರಣ ಆಗಿಲ್ಲ. ರಾಜ್ಯದ ಮುಖ್ಯಮಂತ್ರಿಯವರ ಕಡೆಯಿಂದ ಮತ್ತು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ಅಮೃತಾಸ್ತ್ರದಿಂದ ಇದನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಕಾಯ್ತಾ ಇದ್ದೀವಿ. ಇನ್ನು ದಿನಾಂಕ ನಿಗದಿಯಾಗಿಲ್ಲ. ಆದರೂ ಇವತ್ತು ನಾವು ಒಂದು ಕೆಂಪೇಗೌಡರ ಜನ್ಮದಿನದಿಂದ ಪ್ರಯುಕ್ತ ಇವತ್ತು ಅನ್ನದಾನ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದು. ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಒಂದು 5,000 ಜನಕ್ಕೆ ಇವತ್ತು ಅನ್ನದಾನ ಕಾರ್ಯಕ್ರಮ ಮಾಡಿದ್ದು. ಇದು ಮುಂದಿನ ದಿನಗಳಲ್ಲೂ ಸಹ ಇದೊಂದು ಕೆಂಪೇಗೌಡರ ಜಯಂತಿಯನ್ನು ನಮ್ಮ ಲಗ್ಗೆರೆ ಭಾಗದಲ್ಲಿ ನಮ್ಮೆಲ್ಲ ಆಡಳಿತ ಮಂಡಳಿಯವರು ತುಂಬ ಅದ್ದೂರಿಯಾಗಿ ಇದಕ್ಕಿಂತ ಅದ್ದೂರಿಯಾಗಿ ಮಾಡ್ಕೊಂಬರುವಂಥ ಒಂದು ತೀರ್ಮಾನವನ್ನು ಈಗಾಗಲೇ ತೊಗೊಂಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಇದು ಲೋಕಾರ್ಪಣೆ ಆಗುತ್ತೆ. ಜೊತೆಗೆ CM ಅವರು ಇವತ್ತು ಹೇಳಿದ್ದಾರೆ ಸರ್, ಪ್ರತಿಯೊಂದು ಕ್ಷೇತ್ರದಲ್ಲೂ ಬರೋ ವರ್ಷದಿಂದ ಒಂದೊಂದು ಕ್ಷೇತ್ರದಲ್ಲಿ ಹೆಚ್ಚಾಗಿ ಇದನ್ನು ಒಂದು ರೂಪಿಸಿದ್ರೆ ಹೆಚ್ಚು ಅನುದಾನ ಕೊಡ್ತೀವಿ ಸಹ ಹೇಳಿದ್ದಾರೆ ಇವತ್ತು. ಖಂಡಿತ. ಈಗಾಗಲೇ ನಮ್ಮ RR ನಗರಕ್ಕೆ ಇದು ಮಾದರಿ, ಇಡೀ ಬೆಂಗಳೂರಿಗೆ ಸದ್ಯಕ್ಕೆ ಮಾದರಿ ಇದೆ. RR ನಗರಕ್ಕೆ ಇದನ್ನು ಮಾದರಿ ಒಂದು ಟ್ರಸ್ಟ್ ಮಾಡಿದ್ದೀವಿ. ಇದು ಸ್ವಂತ ಜಾಗನೂ ಸುಧಾ ಖರೀದಿ ಮಾಡಿ, ಯಾವುದೇ ಒಂದು ಸರ್ಕಾರ BBMP ಮತ್ತೊಂದು ಹಸ್ತಕ್ಷೇಪ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಆಗೋಕ್ಕೆ ಅವಕಾಶ ಕೊಟ್ಟಿಲ್ಲ. ಸ್ವಂತ ಜಾಗ ಮಾಡ್ಕೊಂಡು ಟ್ರಸ್ಟ್ ಹೆಸರು ಮಾಡಿದ್ದೀವಿ. ಬೇರೆ ಕ್ಷೇತ್ರಗಳಲ್ಲೂ ನಿಜ ಅವ್ರು ಹೇಳಿದ್ದು, ಯಾಕೆಂದರೆ ನಾವು ನಮ್ಮ ಕೆಂಪೇಗೌಡರು ಬೆಂಗಳೂರು ಕಟ್ಟಿದಂಥ ಮಹಾನುಭಾವನ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಸ್ಮರಿಸುವಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದು ಒಳ್ಳೆಯ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ಈಗ ನೀವು ಸರ್ಕಾರಕ್ಕೆ ಮನವಿ ಮಾಡ್ತೀರಾ ಸರ್? ನಾವು ಇಲ್ಲಿ ತನಕ ಸರ್ಕಾರದ ಯಾವುದೇ ಒಂದು ಅನುದಾನ ಆರ್ಥಿಕ ಸಹಾಯವನ್ನು ನಾವು ತಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಕೆಂಪೇಗೌಡ ಜಯಂತಿಗೆ ಸರ್ಕಾರ ಎಲ್ರಿಗೂ ಅನುದಾನವನ್ನು ಕೊಡೋ ರೀತಿ ಕೊಟ್ಟರೆ ಖಂಡಿತ ಅದನ್ನು ಉಪಯೋಗಿಸ್ಕೊಂಡು ಮತ್ತಷ್ಟು ಅದ್ದೂರಿಯಾಗಿ ಕೆಂಪೇಗೌಡರ ಈ ಒಂದು ಕಾರ್ಯಕ್ರಮನ ವಿಜೃಂಭಣೆ ಮಾಡ್ತೀವಿ. ಈಗ ನಮ್ಮದೇ ಈ ಟ್ರಸ್ಟ್ಗೆ ಪ್ರತಿ ತಿಂಗಳು ಏನಾದರೂ ಒಂದು ಸೋರ್ಸಸ್ ಬರೋ ಥರದ್ದು ಒಂದು ಪ್ಲಾನ್ ಇದೆ. ಅದನ್ನು ಸುಧಾ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದನ್ನು ಬಳಸ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ. ಬರೀ ಕೆಂಪೇಗೌಡ ಜಯಂತಿನೇ ಅಲ್ಲ, ಕೆಂಗಲ್ ಹನುಮಂತಯ್ಯನವ್ರ ಜಯಂತಿ, ನಮ್ಮ ಇವರು ಕುವೆಂಪು ಅವ್ರ ಜಯಂತಿ, ಆಮೇಲೆ ಕನ್ನಡ ರಾಜ್ಯೋತ್ಸವ, August 15 ಗಣರಾಜ್ಯೋತ್ಸವ, ಇಷ್ಟು ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡುವಂಥ ಒಂದು ಯೋಜನೆ ಇದೆ. ಜೊತೆಗೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ಗುರುತಿಸಿ ಸಾಧ್ಯವಾದಷ್ಟು ಶೈಕ್ಷಣಿಕ ವ್ಯವಸ್ಥೆಗೆ ಸಹಾಯ ಮಾಡುವಂಥದ್ದು. ಆಮೇಲೆ ಆರೋಗ್ಯದ ದೃಷ್ಟಿಯಿಂದ ಪ್ರತಿ ತಿಂಗಳು ಒಂದು ಹೆಲ್ತ್ ಕ್ಯಾಂಪನ್ನು ಇಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದನೇ ಇಲ್ಲೇ ಮಾಡುವಂಥ ಯೋಜನೆ ಇದೆ. ಇದೆಲ್ಲ ಮಾಡಬೇಕು ಅಂದರೆ ಟೈಮ್ ತಗೊಳ್ತದೆ. ಮುಂದಿನ ದಿನಗಳಲ್ಲಿ ಇವೆಲ್ಲ ಯೋಜನೆಯನ್ನು ಕಾರ್ಯಗತ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ನಮ್ಮ ಟ್ರಸ್ಟ್ನ ಎಲ್ಲರೂ ಪ್ರಯತ್ನಿಸ್ತೀವಿ. ಒಂದು ದೊಡ್ಡ ಕನಸಿದು. ಈ ಕನಸು ನನಗೆ ತುಂಬ ಪ್ಲ್ಯಾನ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾಯಿದೆ. ಆದರೆ ಒಂದು ವಾರಕ್ಕಾಗಿರೋ ಪ್ಲ್ಯಾನ್ ಮಾಡಿರೋದು ಒಂದು ವಾರದಲ್ಲಿ ಈ ಮಟ್ಟಕ್ಕೆ ಮಾಡಿದ್ದೀನಿ. ಹಬ್ಬ ವಿಚಾರಣೆ ಮಾಡಿದ್ದೀನಿ, ಹಬ್ಬದ ಥರ ಮಾಡಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಮುಟ್ಲಿಕ್ಕೆ ಓಪನ್ ಮಾಡ್ತೀನಿ. ಮುಂದಿನ ವರ್ಷ ಸಾಹೇಬ್ರನ್ನ ಕರೆಸ್ತೀವಿ, ದೊಡ್ಡವ್ರನ್ನ ಈ ಕರೆಸಿ ದೊಡ್ಡ ಮಟ್ಟದಲ್ಲಿ ಒಂದು ಇದು ಮಾಡೋದು, ಅದು ಒಳ್ಳೆ ಯಶಸ್ಸು ಇರುತ್ತೆ. ನೀವು ಇನ್ನೊಂದ್ಸತಿ ಬಂದಾಗ ತುಂಬ ಖುಷಿ ಪಡಿ. ನಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಬೇಕು ಅಂದ್ರೆ ಸರ್ಕಾರಕ್ಕೆ ನಮ್ಮ ಸಾಹೇಬ್ರು ಏನು ಮನವಿಗಿನ್ವಿ ಏನಿಲ್ಲ. ನಮ್ಮ ಹುಡುಗರುಗಳು ಮಾಡ್ತಾವ್ರೆ ಇದ್ರೆ ಏನೋ ಒಂದು ಅರ್ಥ ಇರುತ್ತೆ. ಸುಮ್ಮನೆ ಯಾವುದು ಈ ತರ ಮಾಡಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆಗಿರೋದ್ರಿಂದ ನಾವೇನು ಸುಮ್ಮನೆ ನಾವು ಸೌಂಡ್ ಮಾಡೋದೇ ಇಲ್ಲ. ಸೌಂಡ್ ಮಾಡಿದ್ರೆ ಅರ್ಥ ಇರುತ್ತೆ. ನಾವೇನು ಮಾತಾಡೋಕೆ ಸರ್ 515ನೇ ಜಯಂತಿನ ಇವತ್ತು ಇಡೀ ರಾಜ್ಯದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ನಾಡಪ್ರಭು ಧರ್ಮಪ್ರಭು ಕೆಂಪೂರು
ಅವ್ರ ಜಯಂತಿನ ಸರ್ಕಾರ ಕೂಡ ಭಾರಿ ವಿಜೃಂಭಣೆಯಿಂದ ಮಾಡಿದೆ. ಇವತ್ತು ಗೌರವದಿಂದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಭಾರಿ ಇವತ್ತು ಎಲ್ಲ ಕಡೆಯೂ ಇಡೀ ರಾಜ್ಯದಲ್ಲಿ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡಿದ್ದಾರೆ. ಹಾಗೆ ಬೆಂಗಳೂರು ಕೇಂದ್ರ ಭಾಗ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ನಾಗರಬಾವಿ ಇವತ್ತು ಶಿವಕುಮಾರ ಸ್ವಾಮಿ ವೃತ್ತದಲ್ಲಿ ಟಿ.ಪಿ. ವೆಂಕಟೇಶ್ವರ, ಕೆ.ಟಿ. ರಾಜು ಅವರು ಭಾರಿ ಅದ್ಭುತವಾದ ಕಾರ್ಯಕ್ರಮದ ಸುಗಮ ಸಂಗೀತ ನಾಡಗೀತೆಗಳನ್ನ ಅಪ್ಪಗೆರೆ ತಿಮ್ಮರಾಜು ಅವರು ಮುಖೇನ ಅರ್ಥಪೂರ್ಣವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ದಾರೆ. ನಮಗೊಂದು ತುಂಬಾ ಖುಷಿ ಆಗ್ತಾ ಇದೆ. ಈ ಕಾರ್ಯಕ್ರಮ ಯೋಜನೆ ಯಾರು ಮಾಡಿದಾರೋ ಅವರಿಗೆ ಒಳ್ಳೇದಾಗ್ಲಿ. ನಾಡದೇವತೆ ಹೆಣ್ಣಮ್ಮ ತಾಯಿ ಆಶೀರ್ವಾದ ಸದಾ ವೆಂಕಟೇಶ್ವರ ಮಾಡಿರ್ಲಿ ಅಂತ ನಾನು ಹಾರೈಸುತ್ತಾರೆ. ರಾಜ್ಯದಲ್ಲಿ ಎಲ್ಲ ಕಡೆ ನಮ್ಮ ನಾಡಿನ ದೊರೆ ನಾಡು ಕಟ್ಟಿದ ಕಟ್ಟಾಳು ಕೆಂಪೇಗೌಡರ ಜಯಂತಿಯನ್ನು 517ನೇ ಜಯಂತಿಯನ್ನು ನಾಗರಬಾವಿ 2ನೇ ಹಂತದ ಬೈಟು ಕಾಫಿ ಸರ್ಕಲಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಡಿ.ಪಿ. ವೆಂಕಟೇಶ್ ಅವರು ಮಾತಾಡೋದು ಒಂದು ಕಾರ್ಯಕ್ರಮ ಮಾಡೋಣ ಸರ್ ಅಂತ 1-2 ವರ್ಷದಿಂದ ಹೇಳ್ತಾ ಇದ್ರು ಮಾಡೋಣ ಇಲ್ಲ ವೆಂಕಟೇಶ್ ಮಾಡೋಣ ಇಲ್ಲಿ ಹಂಗೆ ಹಿಂಗೆ. ಬಟ್ ಈ ಸಲ ಅವ್ರನ್ನ ನನ್ನ ಮಾತು ಕೇಳಲಿಲ್ಲ. ಅವರೊಂದು ಯೋಜನೆ ಮುಂದಿನ ವರ್ಷಗಳಲ್ಲಿ ಇವರು ಕೌನ್ಸಿಲರ್ ಆಗಿರ್ತಾರೆ. ಇಲ್ಲಿ ಏರಿಯಾಕ್ಕೆ ತುಂಬ ಆಸೆ ಇದೆ, ತುಂಬ ಮಾಡಬೇಕು ಅಂದ್ಕೊಂಡಿದ್ವಿ, ಮಾಡೇ ಮಾಡ್ತೀವಿ. ತಲುಪಿರುತ್ತೆ. ನೆಕ್ಸ್ಟು 218 ಕೆಂಪೇಗೌಡ ಜಯಂತಿಗೆ ಇಲ್ಲೊಂದು ಪುತ್ಥಳಿ ಮಾಡ್ತೀವಿ. ಇಲ್ಲೊಂದು ಪುತ್ಥಳಿ ಮಾಡಿ ಆ ಪುತ್ಥಳಿಗೆ CM ಅವ್ರನ್ನ ಕರೆದು ಉದ್ಘಾಟನೆ ಮಾಡಿಸುವಂಥ ಕಾರ್ಯಕ್ರಮ ಇದೆ. ಹಾಗಾಗಿ ನಾನು ಹೇಳಬೇಕು ಅಂತ ನನಗೇನು ಶಬ್ದಗಳೇ ಬರ್ತಾ ಇಲ್ಲ. ಆದರೆ ಇನ್ನು ಈ ಜನಗಳಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಏಕೆಂದರೆ ಮಳೆಯಲ್ಲಿ ಕೂಡ ಒಂದು ಅಬ್ಬಿಗೆರೆ ತಿಮ್ಮರಾಜು ಅವರ ಕಾರ್ಯಕ್ರಮ ಅದ್ಭುತವಾಗಿ ಬಂದಿದೆ. ಮಳೆಯಲ್ಲಿ ಲೆಕ್ಸಿದ್ದೇನೆ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕಿಯಾದಂಥ ಕುಸುಮ ಅವರು, ಆಮೇಲೆ ಮೋಹನ್ ಕುಮಾರ್ ಅವರು, ಕೆ.ಸಿ. ಮೂರ್ತಿ ಅವರು, ಪಗ್ಗಪಾಲ ಶೇಖರ್ ಅವರು, ಇನ್ನೂ ಅನೇಕ ನಮ್ಮ ಸಹೋದರರೆಲ್ಲ ಬಂದಿದ್ದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಏನು ಕೇಳೋಕ್ಕಾಗ್ತಾ ಇಲ್ಲ, ಮತ್ತು ತುಂಬ ಚೆನ್ನಾಗಿದೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಡಿ.ಪಿ. ವೆಂಕಟೇಶ್ ಅವರಿಗೆ ತುಂಬ ಹೃದಯ ಅಭಿನಂದನೆ ಅಭಿಮಾನ ಅಲ್ಲ, ಅಭಿನಂದನೆಗಿಂತ ನಮಗೆ ತುಂಬ ಯಶಸ್ಸು. ಇವ್ರನ್ನ ನಾವು ಕೌನ್ಸಿಲರ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದು ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ. ಅದು ಯಾರು ಬಂದರೂ ತಪ್ಸೋಕ್ಕಾಗಲ್ಲ. ಏನೇನೋ ಇರ್ತಾವಲ್ಲ ಖಾಲಿ, ಅದೆಲ್ಲ ಏನಿಲ್ಲ, ಮಾಡೋಣ. ನಿಮ್ಮ ಸಹಕಾರನೂ ಇರಲಿ. ಕೌನ್ಸಿಲರ್ ಆದಮೇಲೆ ಬಂದು ಇದೇ ಥರ ಬೈಸ್ಕೊಂಡು ಪುಟ್ಲಿಕ್ಕೇನು ಮಾಡಿರ್ತೀವಿ. ತುಂಬ ಹೆಮ್ಮೆಯಿಂದ ಮಾಡೋಣ.